ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ರೆಸಿಪಿ ಬಂದು ದೋಸೆ, ಅದರಲ್ಲೂ ಸ್ಪೆಷಲ್ಲಾಗಿ ಮೊಟ್ಟೆ ದೋಸೆ ಮಾಡ್ತಾಯಿದ್ದೀನಿ. ಆ ದೋಸೆ ಯಾವ ಥರ ಮಾಡೋದು, ಮೊಟ್ಟೆ ದೋಸೆ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ದೋಸೆನ ತವ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡು ಸೈಡಿಗೆ ತೊಗೊಬೇಕು. ಮತ್ತು ಇನ್ನೊಂದು ದೋಸೆ ಉಯ್ದು ಅದರ ಮೇಲೆ ನಾವೇನು ತೊಗೊಂಡಿರ್ತೀವೋ ಮೊಟ್ಟೆ ಅದನ್ನು ಹಾಕಬೇಕು. ಹಾಕಿದ್ಮೇಲೆ ಆಫ್ ಬಾಯ್ಲ್ ಅರ್ಧ ಸ್ವಲ್ಪ ಬೆಂದಿರಬೇಕಷ್ಟೇ. ಅದು ಬೇಯ್ತಾ ಇದೆ, ಸುತ್ತ ಬೇಯ್ತಿದೆ ಅಂದ ತಕ್ಷಣ ಮತ್ತೆ ಇನ್ನೊಂದು ದೋಸೆನ ಅದ್ರ ಮೇಲೆ ದಬಾಕಬೇಕು. ದಬಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸಬೇಕು, ಜಾಸ್ತಿ ರೋಸ್ಟ್ ಆಗಬಾರ್ದು. ಸೊ ನಾವು ನಂತರ ಅದನ್ನು ಬೇಯಿಸಿದ ನಂತರ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ರೆ ಬಿಸಿ ಬಿಸಿಯಾದ ಮೊಟ್ಟೆ ದೋಸೆ ರೆಡಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಮೊಟ್ಟೆದು ಎಲ್ಲೋ ಪಾರ್ಟ್ ಏನಿರುತ್ತೆ ಅದನ್ನ ಒಡೆದು ಹಾಕಕ್ಕೆ ಹೋಗಬಾರ್ದು. ಆ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿರಲ್ಲ. ಸೊ ಈ ಥರ ರೆಸಿಪಿನ ಮಾಡ್ಕೊಂಡು ತಿನ್ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.